ಗಳನ್ನು ಹಾಕ್ತಾ ಇದ್ದೀವಿ, ಕ್ವಶನ್ ಬ್ಯಾಂಕ್ಗಳನ್ನು ಹಾಕ್ತಾ ಇದ್ದೀವಿ, ಕ್ವಿಜಸ್ಗಳನ್ನು ಹಾಕ್ತಾ ಇದ್ದೀವಿ. ನಿಮ್ಮ ಸೀರೀಸ್ ಮತ್ತು ಪ್ರಿಪರೇಟರಿ ಎಕ್ಸಾಮಿನೇಷನ್ಗೆ ಅನುಕೂಲ ಆಗಲ್ಲಂತೆ ತಿಳಿದು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಸಹಿತ ಹಾಕ್ತಾ ಇದ್ದೀವಿ. ಒಂದ್ಸರಿ ನಮ್ಮ ಪ್ಲೇಲಿಸ್ಟ್ ಲಿಂಕ್ ಅದ SSLC ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ 2020 ಒತ್ತಿದ್ರೆ ತಾವೆಲ್ಲ ಅವುಗಳನ್ನು ನೋಡ್ಬೋದು. ಇವತ್ತು ವಿಜ್ಞಾನದಲ್ಲಿ ಮೊದಲ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಯಾವೆಲ್ಲ ಪ್ರಶ್ನೆಗಳನ್ನು ತಾವುಗಳು ಓದ್ಕೊಂಡು ಹೋಗಬೇಕು ಮತ್ತು ಈ ಪ್ರಶ್ನೆಗಳ ಕುರಿತು ತಾವೇನು ಮಾಡಬೇಕು, ಬಹಳಷ್ಟು ಅಧ್ಯಯನವನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಸೊ ಅದರ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿದ್ದಾವೆ, ಇವುಗಳನ್ನು ಒಂದು ಸಾರಿ ನೋಡಿಕೊಡ್ರಿ ಅಂತ ಹೇಳ್ತಾ ಸೊ ಶುರು ಮಾಡೋಣ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು. ಬಹು ಆಯ್ಕೆಗಳಲ್ಲಿ ಪ್ರಶ್ನೆ ಒಂದಿದೆ, Fe+CuSO4 FeSO4+Cu ಇದು ಯಾವ ರಾಸಾಯನಿಕ ಕ್ರಿಯೆಯ ವಿಧ ಅಂತ ಕೇಳಿದ್ದಾರೆ. ಸೊ ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಆಗ್ತದ. ಸೊ ಆಲ್ರೆಡಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ, ನೋಡ್ಕೊಡ್ರಿ. ಎರಡನೇ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆಯ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗ್ತಕ್ಕಂಥ ಅನಿಲ ಯಾವುದು? ಸೊ ಇದು ಕೂಡ ಮಾರ್ಚ್ 2022 ಕ್ವಶನ್ ಕೇಳಿದ್ರು, ಹೈಡ್ರೋಜನ್ ಅಂತಕ್ಕಂಥದ್ದು ಉತ್ತರ ಬರ್ತದೆ. ಪ್ರಶ್ನೆ 3 ಇತ್ತು, ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸುವ ಲೋಹ ಯಾವುದು ಅಂತ ಕೇಳಿದ್ದಾರೆ. ಕಬ್ಬಿಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ. ಸೊ ಇವುಗಳನ್ನು ನೋಡಿಕೊಂಡು ತಾವು ಅಧ್ಯಯನವನ್ನು ಮಾಡಬೇಕು, ಯಾಕಂದರೆ ಈ ತರಹದ ಈ ಮಾದರಿಯ ಪ್ರಶ್ನೆಗಳು ಏನಾಗ್ತಾ ಇದ್ದಾವೆ ಪರೀಕ್ಷೆಗಳಲ್ಲಿ ಬರ್ತಾ ಇದ್ದಾವೆ. ಇನ್ನು ಒಂದಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ 1 ಕೇಳಿದ್ರು, ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸಿ. ಒಂದು ಸಮೀಕರಣ ಕೊಟ್ಟಿದ್ದಾರೆ, CuO+H2 Cu+H2O ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ, ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಬರಿಬೇಕಾಗಿತ್ತು. ಹೈಡ್ರೋಜನ್ ಮತ್ತು ಕಾಪರ್ ಆಕ್ಸೈಡ್ ಅಂತ ಬರ್ತದೆ, ತಾಮ್ರದ ಆಕ್ಸೈಡ್. ಪ್ರಶ್ನೆ 2, ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸ್ತಾರೆ ಏಕೆ ಅಂತ ಕೇಳಿದ್ದಾರೆ. ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಅಥವಾ ಕುಮುಟುವಿಕೆಯನ್ನು ತಡೆಗಟ್ಟಲು ಚಿಪ್ಸ್ ತಯಾರಕರು ಏನು ಮಾಡ್ತಾರಪ್ಪ ಅಂದ್ರೆ ಚಿಪ್ಸ್ನ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸಿರ್ತಾರೆ. ಪ್ರಶ್ನೆ 3, ಇಲ್ಲಿ ಒಂದು ಸಮೀಕರಣ ಇದೆ, ಇಲ್ಲಿನೂ ಕೂಡ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಬರೀಬೇಕಿತ್ತು. ಸಮೀಕರಣ ಕೊಟ್ಟಿದ್ದಾರೆ, Zn+CO ZnO+C ಅಂತ ಇದೆ. ಇಲ್ಲಿ ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ C ಆದರೆ ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ZnO ಆಗ್ತದೆ. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ 1 ಇತ್ತು, ಸೀಸದ ನೈಟ್ರೇಟ್ ಅನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಧೂಮವನ್ನು ಹೆಸರಿಸಿ. ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಕೇಳಿದರು. ಇಲ್ಲಿ ಸೀಸದ ನೈಟ್ರೇಟ್ ಅನ್ನು ಕಾಯಿಸಿದಾಗ ಬಿಡುಗಡೆ ಆಗ್ತಕ್ಕಂಥ ಕಂದು ಬಣ್ಣದ ಧೂಮ ನೈಟ್ರೋಜನ್ ಡೈಆಕ್ಸೈಡ್ ಆಗಿರ್ತದೆ. ಇದರ ಸಮೀಕರಣ ಏನು ಬರಿಬಹುದು ಅಂದರೆ 2PbNO3 ಟ್ವೈಸ್ 2PbO + 4NO2 + O2 ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ. ಇನ್ನು ಈ ಚಿತ್ರ ಪ್ರಾಕ್ಟೀಸ್ ಮಾಡಿ, ಇದು ಇಂಪಾರ್ಟೆಂಟ್ ಅದ. ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉಪಯೋಗಿಸ್ತಕ್ಕಂಥ ಉಪಕರಣದ ಚಿತ್ರವನ್ನು ಬರಿಬೇಕು. ಅದರಲ್ಲಿ ಗ್ರಾಫೈಟ್ ದಂಡ ಮತ್ತು ಕ್ಯಾಥೋಡ್ಗಳನ್ನು ಏನು ಮಾಡಬೇಕಾಗಿತ್ತು, ಗುರುತಿಸಬೇಕು. ಇದು ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉಪಯೋಗಿಸ್ತಕ್ಕಂಥ ಉಪಕರಣ. ಸೊ ಇದು ಗ್ರಾಫೈಟ್ ದಂಡ ಇದೆ, ಇದು ಕ್ಯಾಥೋಡ್ ಇದೆ. ಸೊ ನೋಡ್ಕೊಡ್ರಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಇದು ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ಬಹಳನೇ ಅದ. ಇನ್ನು ವಿದ್ಯಾರ್ಥಿಗಳೇ 3 ಅಂಕದಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಅಲ್ಯೂಮಿನಿಯಂ ಸಲ್ಫೇಟ್ದೊಂದಿಗೆ ಬೋರಿಯಂ ಕ್ಲೋರೈಡ್ ವರ್ತನೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ ಏಕೆ? ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಉತ್ತರ ಏನು ಬರಿಬಹುದು ಅಂತಂದ್ರೆ, ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ ಅಥವಾ ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೀವಿ. ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೀತದ. ಬೇರಿಯಂ ಸಲ್ಫೇಟ್ನ ಬಿಳಿ ಬಣ್ಣದ ಪ್ರಕ್ಷೇಪ ಉಂಟಾಗ್ತದ. 3BaCl2 + Al2 SO4 ಥ್ರೈಸ್ 3BaSO4 + 2AlCl3 ಅಂತಕ್ಕಂಥದ್ದು ಇದ್ರ ಸಮೀಕರಣ ಆಗ್ತದೆ. ಇಲ್ಲಿ ಇನ್ನೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೆಪ್ಟೆಂಬರ್ 2020 ನೋಡ್ಕೊಡ್ರಿ. ಈ ಕೆಳಗಿನ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಈ ರಾಸಾಯನಿಕ ಕ್ರಿಯೆಯಲ್ಲಿ ನಡೆಯೋದನ್ನು ವೀಕ್ಷಣೆಯಿಂದ ಹೇಗೆ ಖಚಿತಪಡಿಸಿಕೊಳ್ಳಬಹುದು ಅಂತ ಕೇಳಿದ್ದಾರೆ. ಸೀಸದ ನೈಟ್ರೇಟ್ ಅನ್ನು ಕಾಯಿಸಿದಾಗ ಮತ್ತೆ ಬೇರಿಯಂ ಕ್ಲೋರೈಡ್ನೊಂದಿಗೆ ಸೋಡಿಯಂ ಸಲ್ಫೇಟ್ ವರ್ತಿಸಿದಾಗ ಅಂತ ಕೇಳಿದ್ದಾರೆ. ಆ ಸೀಸದ ಸಲ್ಫೇಟ್ ಅನ್ನು ಕಾಯಿಸಿದಾಗ ಸೊ ಇದು ಬರ್ತದೆ 2PbNO3 ಟ್ವೈಸ್ + 2PbO + 4NO2 O2 ಕಂದು ಬಣ್ಣದ ಧೂಮ ಉಂಟಾಗ್ತದೆ. ಮುಂದೆ
ಬೇರಿಯಂ ಕ್ಲೋರೈಡ್ನೊಂದಿಗೆ ಸೋಡಿಯಂ ಸಲ್ಫೇಟ್ ವರ್ತಿಸಿದಾಗ ಅದರ ಸಮೀಕರಣ Na2SO4 ಪ್ಲಸ್ BaCl2 BaSO4 ಪ್ಲಸ್ 2NaCl ಆಗ್ತದೆ. ಇಲ್ಲಿನೂ ಕೂಡ ಬಿಳಿ ಬಣ್ಣದ ಪ್ರಕ್ಷೇಪ ಉಂಟಾಗ್ತದೆ. ಈ ಕ್ರಿಯೆಗಳಿಗೆ ರಾಸಾಯನಿಕ ಸಮೀಕರಣಗಳನ್ನು ಬರೀಲಿಕ್ಕೆ ಹೇಳಿದ್ರು. ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಇದು ಇದೆ CaCO3 CaO ಪ್ಲಸ್ CO2. ನೆಕ್ಸ್ಟ್ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್, ಹೈಡ್ರೋಜನ್ ಕ್ಲೋರೈಡ್ ಇದೆ H2Cl2 2HCl. ಮೆಗ್ನೀಸಿಯಂ ಹೈಡ್ರೋಕ್ಲೋರಿಕ್ ಆಮ್ಲ, ಮೆಗ್ನೀಸಿಯಂ ಕ್ಲೋರೈಡ್ ಹೈಡ್ರೋಜನ್ ಇದೆ Mg ಪ್ಲಸ್ 2HCl 2MgCl ಪ್ಲಸ್ H2 ಅಂತಕ್ಕಂಥದ್ದು ಸಮೀಕರಣಗಳಿತ್ತು. ಸೊ ಸಾಧ್ಯವಾದಷ್ಟು ತಾವುಗಳು ಸಮೀಕರಣಗಳ ಬಗ್ಗೆ ಹೆಚ್ಚು ಉತ್ತರಗಳನ್ನು, ಹೆಚ್ಚು ಪ್ರಶ್ನೆಗಳನ್ನು ಅಧ್ಯಯನವನ್ನು ಮಾಡಬೇಕು. ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳು, ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳು, ಆ ಸಮೀಕರಣದಲ್ಲಿ ಇರ್ತಕ್ಕಂಥ ವೀಕ್ಷಣೆಯಲ್ಲಿ ಕಂಡುಬರುವ ಅಂಶಗಳು, ಅದನ್ನು ಬೇಸ್ ಮೇಲೆ ಇಟ್ಕೊಂಡು ತಾವೇನು ಮಾಡಬೇಕು, ಸ್ಟಡಿಗಳನ್ನು ಮಾಡಬೇಕು. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯಾವಿಧ ಯಾವುದು ಮತ್ತು ಏಕೆ? ಈ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತ ಕೇಳಿದರೆ ಉತ್ತರ ಅದು ರಾಸಾಯನಿಕ ಸ್ಥಾನಪಲ್ಲಟ. ಏಕೆಂದರೆ ಹೆಚ್ಚು ಕ್ರಿಯಾಪಟುವಾಗಿರುವ ಕಬ್ಬಿಣ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸ್ತದೆ. ಅದರ ಸಮೀಕರಣ ಬರ್ತದ Fe ಪ್ಲಸ್ CuSO4 FeSO4 ಪ್ಲಸ್ Cu ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇಷ್ಟು ನಾವು ಈ ವಿಡಿಯೋದಲ್ಲಿ ಏನು ಮಾಡಿದ್ದೀವಿ ಅಂದರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣದಲ್ಲಿ ಹಿಂದಿನ ವರ್ಷದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡಿದ್ದೀವಿ. ಇದನ್ನು ಆಧಾರವಾಗಿಟ್ಟುಕೊಂಡು ತಾವು ಅಧ್ಯಯನವನ್ನು ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಅದ. ಯಾಕಂದರೆ ತಮಗೆ ಬೇಸು ಕೂಡ ಗೊತ್ತಾಗ್ತದೆ ಯಾವ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ. ಪದೇ ಪದೇ ಎಕ್ಸಾಮಿನರ್ಗೂ ಒಂದು ಫೋಕಸ್ ಮಾಡ್ತಕ್ಕಂಥ ಕಂಟೆಂಟ್ ಯಾವುದಿದೆ ಅನ್ನೋದನ್ನು ತಮಗೆ ಕ್ಲಾರಿಫೈನೂ ಕೂಡ ವಿದ್ಯಾರ್ಥಿಗಳೇ ಆಗ್ತದೆ. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ. ಸೊ ಮತ್ತೆ ನಾನು ನಿಮಗೆ ಮುಂದಿನ ಒಂದು ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ ಸಿಗ್ತೀನಿ. ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಯಾಕೆಂದರೆ ಸೊ ನಾವು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ಗಳನ್ನು ಟೈಮ್ ಟು ಟೈಮ್ ತಮಗೆ ಏನಾಗ್ತದೆ, ರೀಚ್ ಆಗ್ತದೆ ಅಂತ ಹೇಳ್ತಾ. ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ ಹಿಂದಿ, ಸೈನ್ಸ್, ಕನ್ನಡ, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಕ್ವಿಜಸ್ ಆಗಿರ್ಬೋದು, ಓಕೆ, ಅಪ್ಡೇಟ್ಗಳ ವಿಡಿಯೋದೊಂದಿಗೆ.